ಹಾರ್ಮುಜ್ ಜಲಸಂಧಿಯಲ್ಲಿದೆ ಹಿಂದೂ ಹೆಜ್ಜೆ ಗುರುತು. ಯುದ್ಧದ ನಡುವೆಯೂ ಸ್ಥಿರವಾಗಿ ನಿಂತಿದೆ ವಿಷ್ಣು ದೇವಾಲಯ. ಹಾರ್ಮುಜ್ ಜಲಸಂಧಿ ಜಗತ್ತಿನ ಎಲ್ಲ ದೇಶಗಳಲ್ಲಿ ಚರ್ಚೆಯಾಗ್ತಾ ಇರೋ ವಿಚಾರ. ಇರಾನಿನ ಹಿಡಿತದಲ್ಲಿರುವ ಪ್ರಮುಖ ಸಮುದ್ರ ಮಾರ್ಗ. ಯುದ್ಧ, ತೈಲ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಸಂಘರ್ಷಗಳ ಕಾರಣಕ್ಕೆ ಹಾರ್ಮುಜ್ ಸದಾ ಸುದ್ದಿಯಲ್ಲಿರುತ್ತೆ. ಆದ್ರೆ ಇದೇ ಹಾರ್ಮುಜ್ನ ಸಮೀಪವಿರುವ ಬಂದರ್ ಅಬ್ಬಾಸ್ ಎಂಬ ನಗರದಲ್ಲಿ ನೂರಾರು ವರ್ಷಗಳ ಹಳೆಯದಾದ ಒಂದು ಭಾರತೀಯ ಹೆಜ್ಜೆ ಗುರುತಿದೆ. ಈ ವಿಷಯ ನಿಮಗೆ ಗೊತ್ತಾ? ಹೌದು, ಅಲ್ಲಿ ಭವ್ಯವಾದ ಒಂದು ಹಿಂದೂ ದೇವಾಲಯವಿದೆ. ಇಸ್ಲಾಮಿಕ್ ರಾಷ್ಟ್ರವಾದ ಇರಾನ್ನ ಹೃದಯ ಭಾಗದಲ್ಲಿ ಈ ದೇವಾಲಯ ಹೇಗೆ ಬಂತು? ಇದನ್ನ ಕಟ್ಟಿದವರು ಯಾರು? ಈ ರೋಚಕ ಇತಿಹಾಸದ ಬಗ್ಗೆ ಇಲ್ಲಿದೆ ಫುಲ್ ಡೀಟೇಲ್ಸ್. ಇದು ಹಿಂದೂ ದೇವಾಲಯ. ಸ್ಥಳೀಯವಾಗಿ ಇದನ್ನು ಪರಸ್ತೇಶ್ಕಾಯೇ ಹಿಂದೂವನ್ ಅಂತ ಕರೀತಾರೆ. ಇದು ನಿರ್ಮಾಣವಾದದ್ದು ಸುಮಾರು 1892ರಲ್ಲಿ, ಅಂದರೆ ಇಂದಿಗೆ ಸರಿಸುಮಾರು 130 ವರ್ಷಗಳ ಹಿಂದೆ. ಆ ಕಾಲದಲ್ಲಿ ಭಾರತ ಮತ್ತು ಇರಾನ್ ನಡುವೆ ವ್ಯಾಪಾರ ಸಂಬಂಧಗಳು ಬಹಳ ಗಟ್ಟಿಯಾಗಿದ್ದವು. ವಿಶೇಷವಾಗಿ ಗುಜರಾತ್ನ ಲೋಹಾನಾ ಸಮುದಾಯದ ವ್ಯಾಪಾರಿಗಳು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಭಾರತೀಯರು ಇದೇ ಬಂದರ್ ಅಬ್ಬಾಸ್ ನಗರದಲ್ಲಿ ನೆಲೆಸಿದ್ರು. ತಮ್ಮ ಆರಾಧ್ಯ ದೈವದ ಪೂಜೆಗಾಗಿ ಅವರು ಅಂದಿನ ಇರಾನ್ ರಾಜನಾಗಿದ್ದ ನಾಸಿರ್ ಅಲ್ ದಿನ್ ಶಾನ ಅನುಮತಿಯನ್ನ ಪಡೆದು ಈ ಸುಂದರ ವಿಷ್ಣು ದೇವಾಲಯವನ್ನ ನಿರ್ಮಿಸಿದ್ರು. ವಾಸ್ತುಶಿಲ್ಪದ ವಿಶೇಷತೆ. ಈ ದೇವಾಲಯದ ವಾಸ್ತುಶಿಲ್ಪವನ್ನ ಗಮನಿಸಿದ್ರೆ ನೀವು ಆಶ್ಚರ್ಯಚಕಿತರಾಗ್ತೀರಿ. ಇದರ ಮೇಲ್ಭಾಗದ ಗುಮ್ಮಟವು ಸಾಮಾನ್ಯ ಹಿಂದೂ ದೇವಾಲಯಗಳಿಗಿಂತ ಭಿನ್ನವಾಗಿದೆ. ಇರಾನಿನ ವಾಸ್ತುಶಿಲ್ಪ ಮತ್ತು ಭಾರತೀಯ ಶೈಲಿಯ ಸಮ್ಮಿಶ್ರಣದಲ್ಲಿದೆ. ಇದರ ಗುಮ್ಮಟದ ಮೇಲೆ 72 ಸಣ್ಣ ಸಣ್ಣ ಶಿಖರಗಳಿವೆ. ದೇವಾಲಯದ ಒಳಭಾಗದಲ್ಲಿ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಲು ಪ್ರತ್ಯೇಕ ಗರ್ಭಗೃಹವಿದೆ. ಗೋಡೆಗಳ ಮೇಲೆ ಕೃಷ್ಣನ ಲೀಲೆಗಳನ್ನು ಬಿಂಬಿಸುವ ಸುಂದರವಾದ ಕೆತ್ತನೆಗಳನ್ನು ನಾವು ಇಂದಿಗೂ ಕಾಣಬಹುದು. ಈ ದೇವಾಲಯವನ್ನು ನಿರ್ಮಿಸಲು ಸ್ಥಳೀಯವಾಗಿ ಸಿಗುವ ಹವಳದ ಕಲ್ಲುಗಳು ಮತ್ತು ಮಣ್ಣನ್ನ ಬಳಸಲಾಗಿತ್ತು ಎಂಬುದು ಇದರ ಮತ್ತೊಂದು ವಿಶೇಷ. ಯುದ್ಧದಿಂದ ಧಕ್ಕೆಯಾಯ್ತಾ ದೇವಾಲಯಕ್ಕೆ? ಹಾರ್ಮುಜ್ ಜಲಸಂಧಿ ಇರಾನ್ ಯುದ್ಧದ ಕೇಂದ್ರ ಬಿಂದು. ಆಗಾಗ ಡ್ರೋನ್ ದಾಳಿಗಳು, ರಾಕೆಟ್ ದಾಳಿಗೂ ನಡೆದೇ ಇದೆ. ಆದ್ರೆ ದೇವಾಲಯಕ್ಕೆ ಮಾತ್ರ ಯಾವುದೇ ಹಾನಿಯಾಗಿಲ್ಲ. ಈ ದೇವಾಲಯದಲ್ಲಿ ಸದ್ಯ ಸಕ್ರಿಯವಾಗಿ ಪೂಜೆ ನಡೀತಿಲ್ಲ. ಇದನ್ನ ಇರಾನ್ ಸರ್ಕಾರ ಒಂದು ರಾಷ್ಟ್ರೀಯ ಸ್ಮಾರಕವಾಗಿ ಸಂರಕ್ಷಿಸಿದೆ. 1944ರ ಸುಮಾರಿಗೆ ಭಾರತೀಯ ವ್ಯಾಪಾರಿಗಳು ಭಾರತಕ್ಕೆ ಮರಳಿದಾಗ ಇಲ್ಲಿನ ವಿಗ್ರಹಗಳನ್ನ ತಮ್ಮೊಂದಿಗೆ ತಂದರು ಎನ್ನಲಾಗ್ತಿದೆ. ಪ್ರಸ್ತುತ ಈ ದೇವಾಲಯವನ್ನ ಒಂದು ವಸ್ತು ಸಂಗ್ರಹಾಲಯವಾಗಿ ಬಳಸಲಾಗ್ತಿದೆ. ಇರಾನ್ಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಇದೊಂದು ಪ್ರಮುಖ ಆಕರ್ಷಣೆಯ ಕೇಂದ್ರ. ಇದು ಕೇವಲ ಒಂದು ಕಟ್ಟಡವಲ್ಲ, ಬದಲಾಗಿ ಭಾರತ ಮತ್ತು ಇರಾನ್ ನಡುವಿನ ಪುರಾತನ ಸ್ನೇಹ ಮತ್ತು ಸಹಿಷ್ಣುತೆಯ ಸಂಕೇತವಾಗಿದೆ. ಇರಾನ್ ಮತ್ತು ಹಿಂದೂ ಸಂಸ್ಕೃತಿ. ಇರಾನ್ನಲ್ಲಿ ಈ ದೇವಾಲಯ ಮಾತ್ರವಲ್ಲದೆ ಟೆಹ್ರಾನ್ನಲ್ಲಿ ಒಂದು ಗುರುದ್ವಾರವೂ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸಹ ತಮ್ಮ ಇರಾನ್ ಭೇಟಿಯ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ರು. ಹಾರ್ಮುಜ್ ಜಲಸಂಧಿಯಂತಹ ಆಯಾಕಟ್ಟಿನ ಜಾಗದಲ್ಲಿ ಭಾರತೀಯರು ಇಂತಹದ್ದೊಂದು ಸಾಂಸ್ಕೃತಿಕ ಭದ್ರ ಬುನಾದಿ ಹಾಕಿದ್ದಾರೆ ಎನ್ನುವುದು ನಮಗೆ ಹೆಮ್ಮೆಯ ವಿಷಯ. ಇಂದಿಗೂ ಇರಾನ್ ಜನರು ಭಾರತೀಯ ಸಂಸ್ಕೃತಿ ಮತ್ತು ಸಿನಿಮಾಗಳನ್ನ ಬಹಳ ಪ್ರೀತಿಸುತ್ತಾರೆ. ರಾಜಕೀಯ ಏರಿಳಿತಗಳ ನಡುವೆಯೂ ಈ ಐತಿಹಾಸಿಕ ದೇವಾಲಯ ಭಾರತೀಯರ ಕೌಶಲ್ಯ ಮತ್ತು ಭಕ್ತಿಯ ಕಥೆಯನ್ನ ಜಗತ್ತಿಗೆ ಸಾರ್ತಿದೆ. ಕಡಲ ತೀರದ ಗಾಳಿ, ಹಾರ್ಮುಜ್ನ ಅಲೆಗಳು, ಜೊತೆಗೆ ಯುದ್ಧದ ಸದ್ದು, ಇವುಗಳ ನಡುವೆ ಇಂದಿಗೂ ಅಚಲವಾಗಿರುವ ಈ ದೇವಾಲಯ ನಮ್ಮ ಸನಾತನದ ಇತಿಹಾಸಕ್ಕೆ ಮೌನ ಸಾಕ್ಷಿಯಾಗಿ ನಿಂತಿದೆ.